ಸರ್ಕಾರ ಬೆಳಗಾಂ ಸೆಷನ್ನಲ್ಲಿ ಅಧಿವೇಶನದಲ್ಲಿ ತೀರ್ಮಾನ ತೆಗೆದುಕೊಂಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅವರು, ಉಪನಾಯಕರಂಥ ಬೆಲ್ಲದವರು ಮತ್ತು ಜನತಾದಳದ ಮುಖಂಡರು ರೇವಣ್ಣವರು ಮತ್ತು ಎಲ್ಲರೂ ಕೂಡ ಮಾತಾಡಿ ಸಂಪೂರ್ಣವಾಗಿ ಬೆಂಬಲವನ್ನು ತೋರಿಸಿದರು. ಯುನಾನಿಮಸ್ ಆಗಿ ವಿಧಾನಸಭೆಯಲ್ಲಿ ಒಳ ಮೀಸಲಾತಿ ಬಿಲ್ಲು ಪಾಸಾಗಿದೆ. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ಕೂಡ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂಥ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಸಿ ಟಿ ರವಿ, ಭೋಜೇಗೌಡರು ಮತ್ತು ಸಾಕಷ್ಟು ಜನ ದಳ ಮತ್ತು ಬಿ ಜೆ ಪಿಯವರು ಕೂಡ ಸಮ್ಮತಿ ತೋರಿಸಿರು. ಯುನಾನಿಮಸ್ ಆಗಿ ಬಿಲ್ ಪಾಸಾಗಿದೆ. ಅಂದಮೇಲೆ ಕೆಲವು ಪ್ರಮೋಷನ್ ಬಗ್ಗೆ ಕೆಲವು ವಿಷಯಗಳನ್ನು ಅವರು ಸಜೆಷನ್ ಮಾಡಿದರು. ಪ್ರಮೋಷನ್ ಬಗ್ಗೆ ಏನು ಮಾಡ್ತೀರಿ ಅಂತ ಕಾನೂನುಬದ್ಧವಾಗಿ ಪ್ರಮೋಷನ್ ಕೊಡೋವಂಥದ್ದು ಬಂದಾಗ ನಾವು ಕೊಡ್ತೀವಿ. ಈಗ ಈ ಬಿಲ್ಲನ್ನು ಪಾಸ್ ಮಾಡಿ ಇದು ಆಕ್ಟ್ ಆದಮೇಲೆ ಪ್ರಮೋಷನ್ ವಿಷಯ ನೆಕ್ಸ್ಟ್ ತಗೊಳ್ತೀವಿ ಅನ್ನೋ ಮಾತು ಕೂಡ ನಾವು ಸಭೆಯಲ್ಲಿ ಹೇಳಿದ್ದೀವಿ. ಈ ಮಧ್ಯದಲ್ಲಿ ಇನ್ನೂ ಕಾರಣ ಗೊತ್ತಿಲ್ಲ, ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಗೌರವಾನ್ವಿತ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಹಾಕಿರೋ ವಿಷಯದಲ್ಲಿ ನಮಗೆ ಇನ್ನೂ ಮಾಹಿತಿ ಇಲ್ಲ. ಮೀಡಿಯಾದಲ್ಲಿ ನೋಡಿದ್ದೀವಿ. ನಾಳೆ ಆ ಬಿಲ್ಲನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೀವಿ. ನಾಗಮೋಹನ್ ದಾಸ್ ಅವರ ಕಮಿಟಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಮಾಡೋವಾಗ ಯಾವ ಕಮ್ಯುನಿಟಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಿದ್ದೇವೆ. ಅಲೆಮಾರಿ ಜನ ಏನಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದರು. ಅವ್ರಿಗೂ ಕೂಡ ಅವರು ಪ್ರವರ್ಗ ಸಿನಲ್ಲಿ ಸೇರಿದ್ರೂ ಕೂಡ ಅಲ್ಲಿ ಅವರಿಗೆ ಅವಕಾಶ ಆಗುತ್ತದ ಟೆಕ್ನಿಕಲ್ಲಾಗಿ ಮಾಡ್ತೀವಿ. ಅವ್ರಿಗೂ ಕೂಡ ತೊಂದರೆ ಆಗಲ್ಲ. ಇಷ್ಟಾದರೂ ಕೂಡ ನಮಗೆ ಮಾಹಿತಿ ಪೇಪರಲ್ಲಿ ತಮ್ಮ ಮಾಧ್ಯಮದಿಂದ ನೋಡಿದ್ದು ಅಲೆಮಾರಿಯವರು ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನು ಪರಿಶೀಲನೆ ಮಾಡಿ ನೀವು ಕಳಿಸಿ ಅಂತೇನೋ ವಾಪಸ್ ಹಾಕಿದೆ ಅನ್ನೋದು ಮಾಧ್ಯಮದಲ್ಲಿ ಕಂಡಿವಿ. ಸರ್ಕಾರಕ್ಕೆ ಏನು ಬರೆದಿದ್ದಾರೆ ಇನ್ನೂ ಮಾಹಿತಿ ಇಲ್ಲ. ಒಂದು ವೇಳೆ ಮಾಹಿತಿ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾಗಿ ರಿಪ್ಲೈಯನ್ನು ಕೊಡ್ತೀವಿ. ಒಟ್ಟಾರೆ ಇದು ಅವಿರೋಧವಾಗಿ ಬಿಲ್ ಪಾಸಾಗಿದೆ. ಎಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ಮಾಡಿದ್ದಾರೆ. ಸಮಾಜದಲ್ಲಿ ಶೋಷಿತ ವರ್ಗಗಳೆಲ್ಲರಿಗೂ ಸಮವಾಗಿ ಹಂಚಿಕೊಳ್ಬೇಕು ಅನ್ನೋದು ಏನು ಬಸವಣ್ಣವ್ರ ಚಿಂತನೆ. ಬಸವಣ್ಣವ್ರ ಚಿಂತನೆ ಸಮಬಾಳು, ಸಮವಾಗಿ ಬದುಕಬೇಕು, ಸಮಾಜದಲ್ಲಿ ಬದಲಾವಣೆ ಬೇಕು, ಸಮಾನತೆಯನ್ನು ಕಾಣಬೇಕು ಅಂತ. ಆ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು, ನಾವು ಡಿ ಕೆ ಶಿವಕುಮಾರ್ ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದೀವಿ. ಏನು ಕ್ಲಾರಿಫಿಕೇಷನ್ ರಾಜ್ಯಪಾಲರು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡೋಣ. 5 ಕೆಜಿ ಇರ್ತದೆ. ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ. ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ನಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ 5 ಕೆಜಿ ಅಕ್ಕಿ ಬದಲು ಇದನ್ನು ಅದಲ್ಲ, ಜೋಳ ಮತ್ತು